ನಡೆದಿದ್ರ ಬಗ್ಗೆ ಐ ಆಮ್ ರಿಯಲಿ ಸಾರಿ. ನಿಮ್ಮನ್ನು ನಮ್ಮ ಮನೆಯಿಂದ ದೂರ ಇಡಬೇಕು ಅನ್ನೋದು ನಮ್ಮ ಉದ್ದೇಶ ಆಗಿರಲಿಲ್ಲ. ಎಲ್ಲರ ಜೀವನದಲ್ಲೂ ಮದುವೆ, ಗಂಡ, ಮಕ್ಕಳು ಇದೆಲ್ಲ ನಡೆಯುವಂಥದ್ದು. ಹಾಗೆ ನೋಡಬೇಕಾದ್ರೆ ನಿಮಗೀಗಾಗಲೇ ಮದುವೆ ಆಗಬೇಕಾಗಿತ್ತು. ಅದಕ್ಕೆ ನಿಮ್ಮ ಮದುವೆ ಬಗ್ಗೆ ಯೋಚನೆ ಮಾಡಿದ್ವಿ ಹೊರತು ಬೇರೆ ಯಾವ ಉದ್ದೇಶನೂ ನಮ್ದು ಆಗಿರಲಿಲ್ಲ ವಸು. ಆದರೂ ನಿಮಗೆ ಹರ್ಟ್ ಆಗಿದ್ರೆ ಸಾರಿ. ಇದು ನೀವಾಗೆ ಮದುವೆ ಆಗ್ತೀನಿ ಅಂತ ಹೇಳೋವರೆಗೂ ನಾವು ಅದ್ರ ಬಗ್ಗೆ ಕೇಳಲ್ಲ, ಓಕೆನಾ? ಹಾಗಲ್ಲ ಜಾನ್ವಿ, ಇಷ್ಟು ವರ್ಷ ನನ್ನ ಮನಸ್ಸಲ್ಲಿ ಇಲ್ದಿದ್ದ ಯೋಚನೆ ಅದು. ಸಡನ್ನಾಗಿ ನೀವುಗಳು ಹೇಳಿದ್ರಿ, ಹೇಗೆ ತಗೋಬೇಕು ಅಂತ ನನಗೆ ಗೊತ್ತಾಗಲಿಲ್ಲ. ಅದು ಅಲ್ಲದೆ ಈ ಮನೆ ನಿಮ್ಮನ್ನೆಲ್ಲ ಬಿಟ್ಟು ಹೋಗೋ ಯೋಚನೆ ಮಾಡಿಲ್ಲ ನಾನು. ಅದಕ್ಕೆ ಸ್ವಲ್ಪ ಹರ್ಟ್ ಆಯಿತು. ನಿಮ್ಗಳಿಗೆ ಬೇಜಾರು ಮಾಡಿಸೋ ಯಾವ ಉದ್ದೇಶನೂ ಇರಲಿಲ್ಲ. ಐ ಆಮ್ ಸಾರಿ. ಆದರೆ ಇದೊಂದು ವಿಷಯದಲ್ಲಿ ನನಗೆ ಫೋರ್ಸ್ ಮಾಡಬೇಡಿ. ಆಯಿತು, ಇನ್ಮೇಲೆ ಯಾವತ್ತೂ ಅದ್ರ ಬಗ್ಗೆ ಮಾತಾಡಲ್ಲ ಅಂತ ಹೇಳಿದ್ನಲ್ಲ, ಈಗ ಆ ವಿಚಾರ ಬಿಟ್ಬಿಡಿ. ಈಗ ನಾನು ದೇವಸ್ಥಾನಕ್ಕೆ ಹೋಗಬೇಕು ಅಂದ್ಕೊಂಡಿದ್ದೀನಿ. ಒಬ್ಬಳೇ ಹೋಗಕ್ಕೆ ಬೇಜಾರು. ಅದೇನು ಸಡನ್ನಾಗಿ? ಅದು ಸುಮ್ಮನೆ ಹಾಗೆ, ಮನೇಲಿ ಬೋರ್ ಆಗ್ತಿತ್ತಲ್ಲ. ನೀವು ಬನ್ನಿ, ನಿಮಗೂ ರಿಲ್ಯಾಕ್ಸ್ ಆಗುತ್ತೆ. ಬರ್ತೀನಿ, ಮುಖ ತೊಳ್ಕೊಂಬಂದ್ಬಿಡ್ತೀನಿ. ಸರಿ. ಹಲೋ. ಹಲೋ ನವೀನ್ ಅವರೇ, ಎಲ್ಲಿದ್ದೀರಾ? ಮನೇಲಿದ್ದೀನಿ. ಯಾಕೆ? ನಿಮ್ಮ ಹತ್ರ ಒಂದು ಇಂಪಾರ್ಟೆಂಟ್ ವಿಷಯ ಮಾತಾಡಬೇಕು, ಅದಕ್ಕೆ ಫೋನ್ ಮಾಡಿದ್ದು. ಹೇಳಿ. ಬೇಗ ಬರಬೇಕು. ಆಯ್ತು ಮೇಡಮ್, ಈಗಲೇ ಹೊರಡ್ತೇನೆ. ಹಾಂ ಸರಿ. ಜಾನ್ವಿ, ಯಾರಿಗಾದ್ರೂ ಕಾಯ್ತಿದ್ಯಾ? ಇಲ್ಲ ಬಸ್ಸು, ಯಾಕೆ? ಮತ್ತೆ ಇಲ್ಲೇ ನಿಂತಿದ್ಯಾ? ಹಾಗೇನಿಲ್ಲ, ಬಾ ಒಳಗೆ ಹೋಗೋಣ. ಹಾಂ ಬಾ. ನನಗಂತೂ ಮನೇಲಿ ಕೂತು ಕೂತು ಬೋರ್ ಆಗಿಬಿಟ್ಟಿತ್ತು. ಅದಕ್ಕೆ ಅಲ್ವಾ ಕರ್ಕೊಂಡು ಬಂದಿದ್ದು. ಸರಿ ಬಾ. ಬಸ್ಸು, ನನಗೆ ಯಾಕೋ ಸುಸ್ತಾಗ್ತಿದೆ. ಏನಾಯ್ತು ಜಾನ್ವಿ? ಗೊತ್ತಿಲ್ಲ, ಸಡನ್ನಾಗಿ ಸುಸ್ತಾಗ್ತಿದೆ. ಹಗಲು ರಾತ್ರಿ ಇನ್ನೊಬ್ರಿಗೆ ಒಳ್ಳೇದು ಹೇಗೆ ಮಾಡೋದು ಅಂತ ಯೋಚನೆ ಮಾಡೋದು ಬಿಟ್ಟರೆ ಬೇರೆ ಏನೂ ಇಲ್ಲ ನಿಮಗೆ. ಊಟ ತಿಂಡಿನೂ ಸರಿಯಾಗಿ ಮಾಡೋದಿಲ್ಲ. ಇಷ್ಟು ಸುಸ್ತಲ್ಲಿ ದೇವಸ್ಥಾನಕ್ಕೆ ಬರಬೇಕಿತ್ತಾ? ಇಲ್ಲ, ಬರುವಾಗ ಸರಿನೇ ಇದ್ದೆ, ಈಗ ಸುಸ್ತಾಗ್ತಿದೆ. ಅದನ್ನೇ ಮನಸ್ಸಿನಲ್ಲಿ ಇಟ್ಕೊಂಡು ಯೋಚನೆ ಮಾಡ್ತಾ ಇದ್ದೀಯಾ? ಮೊದಲು ಅದರಿಂದ ಹೊರಗಡೆ ಬಾ. ನಾನೇನು ಯೋಚನೆ ಮಾಡ್ತಿಲ್ಲ ಅಜ್ಜಿ. ನಿನ್ನ ಚಿಕ್ಕ ಮಗುವಿಂದ ನೋಡ್ತಾ ಇದ್ದೀನಿ. ಯಾವುದಾದ್ರೂ ಯೋಚನೆಯಿಂದ ಹೊರಗಡೆ ಬಂದೆ ಅಂತ ನೀನು ಮಾತು ಹೇಳಿದ್ರು ನಿನ್ನ ಮನಸ್ಸೆಲ್ಲ ಅದರಲ್ಲೇ ಇರುತ್ತೆ. ಅದಿತಿ, ಯಾವುದ್ರ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಶ್ರೀಚಕ್ರ ನಮ್ಮ ಕೈವಶವಾದ್ರೆ ಇಡೀ ಜಗತ್ತೇ ನಮ್ಮ ಪಾಳೆ ಪಟ್ಟೆ. ನಾವಿದೀವಲ್ಲ, ನೀವು ಯಾಕೆ ಚಿಂತೆ? ನಮ್ಮ ಆಸೆಗಳೆಲ್ಲ ಪೂರೈಸುತ್ತೆ. ಅದಕ್ಕೆ ನಾನು ಹೇಳಿದ್ದು ನಮ್ಮ ಜೊತೆ ಕೈ ಜೋಡಿಸು ಅಂತ. ವೆಜ್ ಖಾರ ಬಾತ್ ಮಾಡುವ ವಿಧಾನ: ಒಂದು ಬಾಣಲಿಗೆ ತುಪ್ಪ, ಸಾಸಿವೆ, ಕಡಲೆಬೇಳೆ, ಉದ್ದಿನಬೇಳೆ, ಗೋಡಂಬಿ ಹಾಕಿ ಹುರಿದು ಕರಿಬೇವು, ಬಾಡಿಗೆ ಮೆಣಸಿನಕಾಯಿ, ಕ್ಯಾರೆಟ್, ಬಟಾಣಿ, ಟೊಮ್ಯಾಟೊ, ಕಲ್ಲುಪ್ಪು, ಬೆಲ್ಲ, ಬಿಸಿಬೇಳೆ ಬಾತ್ ಪುಡಿ, ಅರಿಶಿನ, ರವೆಯ 3 ಅಳತೆಯಷ್ಟು ನೀರು ಹಾಕಿ ಚೆನ್ನಾಗಿ ಕುದಿ ಬಂದ ಮೇಲೆ ಹುರಿದ ಬನ್ಸಿ ರವೆ ಹಾಕಿ ಕಲಸಿ. ಈಗ ವೆಜ್ ಖಾರ ಬಾತ್ ಸವಿಯಲು. ಇಷ್ಟೋ ತನಕ ಡೆಲಿವರಿ ಆಗಿಲ್ಲ ಅಂದರೆ ಅಕ್ಕಂಗೆ ಏನಾದರೂ ಪ್ರಾಬ್ಲಮ್ ಇರ್ಬೋದಾ? ಆ ಥರ ಏನಾದರೂ ಇದ್ದರೆ ಡಾಕ್ಟ್ರು ಬಂದು ಹೇಳ್ತಿರ್ಲಿಲ್ವ ರವಿ?